ನನಗೆ ಚೆಲುವರಾಜು ಸ್ವಾಮಿಗಳ ಹೆಲ್ಪ್ ಇದೆ, ನಾನು ಅವರ ಹೆಲ್ಪಿಂದ ಏನು ಬೇಕಾದ್ರೆ ಗೆಲ್ಲಬಹುದು ನಾನು ಅನ್ನೋದ್ರ ಬಗ್ಗೆನೂ ಅವ್ರ ಜೊತೆ ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಮಂತ್ರಿಗಳು ಜೊತೆಗೆ ಚೆನ್ನಾಗಿದ್ದಾರೆ ಅವರು, ದೀಪಕ್ ಅವರು. ಸರ್, ದೀಪಕ್ ಅವರು ಪ್ರೆಸ್ ರಿಪೋರ್ಟರ್ ಆಗಿದ್ದಿದ್ರೆ ಅವ್ರಿಗೆ ಯಾವುದೇ ಥರದ ನನ್ನನ್ನು ಇಷ್ಟರ ಮಟ್ಟಿಗೆ ಬೀದಿಗೆ ತಂದು ಇಡೋ ಪರಿಸ್ಥಿತಿ ಅವ್ರಿಗೆ ಬರ್ತಿರಲಿಲ್ಲ. ಬರ್ತಾಯಿದೆ ಅಂತಂದರೆ ಕಾನೂನು ಪೊಲೀಸ್ ಸ್ಟೇಷನಲ್ಲೇ ಆಗಿರ್ಬೋದು, ರಾಜಕೀಯ ಇದರಾಗಿರ್ಬೋದು, ಅವರಿಗೆ ಸಪೋರ್ಟ್ ಇದೆ ಅಂತ ಹೇಳಿ ನಂಗೆ ಚೆನ್ನಾಗಿ ಗೊತ್ತಿದೆ. ಪೊಲೀಸ್ ಸ್ಟೇಷನ್ಗೆ ನಾನೊಬ್ಬಳೇ ಹೋಗ್ತೀನಿ. ನನ್ನ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದಾಗ ಅದು ನಮ್ಮ ದೀಪಕ್ ಅವರು ಪತ್ರಕರ್ತರು, ರಾಜಕೀಯರು ಎಲ್ಲರನ್ನೂ ಕರ್ಕೊಬಂದು ದಂಡು ದಾಳಿ ಕರ್ಕೊಬಂದು ಸ್ಟೇಷನಿಗೆ ಬರ್ತಾರೆ. ಹಾಗಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನನ್ನ ಬಗ್ಗೆ ಅವರಿಗೆ ಭಯ ಇಲ್ಲ ಅಂತಲ್ಲ, ಜೊತೇಲಿ ಹೋದರೆ ನನ್ನನ್ನು ಎದುರಿಸ್ಬೇಕು ಅನ್ನೋ ಕಾರಣದಿಂದವಾಗಿ ಇರ್ಬೋದು. ಅದು ನನಗಿಷ್ಟು ಜನ ಇದ್ದಾರೆ, ನೀನು ಹೆದರ್ಕೋಬೇಕು ಅನ್ನೋ ಕಾರಣಕ್ಕೆ. ಮತ್ತೆ ಇನ್ನೊಂದು ನೆನೆ ಏನು ಮಾಡಿದ್ದೀನಿ ಅಂತಂದರೆ, ಪ್ರೆಸ್ ಕ್ಲಬ್ಬಲ್ಲಿ ಕೂತಿದ್ದಕ್ಕೆ ನನ್ನ ಪೊಲೀಸ್ ಮೆಟ್ಲು ಹತ್ತಿಸಿರೋ ದೀಪಕ್ರವರು, ನಾನು ಈ ಮೀಡಿಯಾದ ಮುಂದೆ, ಪೇಪರ್ ಮುಂದೆ ಪ್ರೆಸ್ ಮೀಟ್ ಮಾಡಿರೋದ್ರಿಂದ ನನ್ನನ್ನು ಕೊಲೆ ಮಾಡಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಸರಸ್ವತಿಪುರಂ ಪೊಲೀಸ್ ಸ್ಟೇಷನಲ್ಲಿ ನಾನು ಅವ್ರ ಮೇಲೆ ಕಂಪ್ಲೇಂಟ್ನ ದಾಖಲೆ ಮಾಡಿದ್ದೀನಿ. ನನಗೆ ನನ್ನ ಜೀವಕ್ಕೆ, ನನಗೆ, ನನ್ನ ಮಕ್ಕಳಿಗೆ ಮತ್ತು ನನ್ನ ಕುಟುಂಬದವರಿಗೆ ಯಾವುದೇ ಥರದ ಹಲ್ಲೆ ಆಗಿರ್ಬೋದು, ಆ್ಯಸಿಡ್ ಹಾಕೋದಾಗಿರ್ಬೋದು, ಹೊರಗಡೆ ನಮಗೆ ಡೆತ್ ಆದರೆ ಅದಕ್ಕೆ ಮೂಲ ಕಾರಣ ಹೇಮಲತಾ ವಿಭಾವಸು ಕಾರಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ.